ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಇವತ್ತು ನಾನು ಕಿಚನಲ್ಲಿದ್ದೀನಿ. ಕಿಚನಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನ್ನ ವ್ಲಾಗಲ್ಲಿ ನಾನು ಇವತ್ತು ಮೊದಲು ಪಾಯಿಂಟ್ ನಾನು ಹೇಳಬೇಕು ಅಂತಿರೋದು, ಪ್ರೀವಿಯಸ್ ವ್ಲಾಗಲ್ಲಿ ನಾನು ನನ್ನ ವೆಯ್ಟ್ ಎಷ್ಟಿದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡಿದ್ದೆ. ಸುಮಾರು ಜನ ಅದನ್ನು ನಂಬಲಿಲ್ಲ. ಇಲ್ಲ, ಅದು ವೇಯಿಂಗ್ ಮಷೀನೇ ಸರಿ ಇಲ್ಲ ಅನಿಸುತ್ತೆ ಮೇಡಮ್, ಅಥವಾ ನೀವು ಶೂ ಹಾಕ್ಕೊಂಡಿದ್ರಿ. ಅವತ್ತು ನಾನು ಶೂ ಹಾಕಿದ್ದೆ, ಕ್ಯಾಮ್ರಾ ಹಿಡ್ಕೊಂಡಿದ್ದೆ, ನನ್ನ ಹೊಸ ಬ್ಯಾಗ್ ಕ್ಯಾರಿ ಮಾಡಿದ್ದೆ. ಅದು ಆಲ್ಮೋಸ್ಟ್ ಅರ್ಧ ಮುಕ್ಕಾಲು ಕೆ ಜಿ ಅಂತ ಇಟ್ಕೊಂಡ್ರು 69.6 kgs ತೋರಿಸ್ತಾ ಇದ್ದು. 69 ಇದ್ದೆ. ಆ ಥರನೂ ಹೇಳಿದರೆ, ಮೇಡಮ್ ನೀವು ಅಷ್ಟೊಂದು ಇಲ್ಲ ಬಿಡಿ, ನೀವು ಅಷ್ಟೊಂದು ದಪ್ಪ ಕಾಣೋದೇ ಇಲ್ಲ, ಸ್ಲಿಮ್ ಆಗೇ ಇದ್ದೀರಾ. ನನ್ನ ಹೈಟ್ ಎಷ್ಟು ಅಂದಿದ್ರೆ ನಾನು ಮೆನ್ಷನ್ ಮಾಡಿದ್ದೆ ಅಂದ್ಕೊಳ್ತೀನಿ. 5.5 ಹೈಟ್ ಇರೋದು ನಂದು. ಸೊ ನನ್ನ ಹೈಟ್ಗೆ ನಾನು 69 ಅಲ್ಲ 59 ಇರಬೇಕು. ಸೊ ನಾನು 10 kgs ಓವರ್ ವೆಯ್ಟ್ ಇರೋದು. ಗೂಗಲಲ್ಲಿ ನೀವು ಸರ್ಚ್ ಮಾಡಿ ನಿಮ್ಮ ಹೈಟ್ ಪ್ರಕಾರ ನಿಮ್ಮ ವೆಯ್ಟ್ ಎಷ್ಟಿರಬೇಕು ಅಂತ. ಬಟ್ ನಿಮ್ಮಲ್ಲಿ ಇಲ್ಲ ಮೇಡಮ್, ನೀವು ತುಂಬಾ ಕ್ಯೂಟಾಗಿ ಕಾಣ್ತೀರಾ, ನೀವು ತುಂಬಾ ಸ್ಲಿಮ್ ಆಗಿದ್ದೀರಾ, ಅಷ್ಟೊಂದು ಇದ್ದೀರಾ ಅಂತ ಗೊತ್ತಾಗೋದೇ ಇಲ್ಲ ಅಂತ ಹೇಳಿದ್ರಿ. ಇನ್ನು ಕೆಲವೊಬ್ಬರು ನನಗೆ ಸಜೆಷನ್ ಕೂಡ ಕೊಟ್ಟಿದ್ರಿ, ವರ್ಕೌಟ್ ಮಾಡಿ, ಈ ಥರ ಡ್ಯಾನ್ಸ್ ವರ್ಕೌಟ್ ಮಾಡಿ, ಇನ್ನು ಹರ್ಬಲ್ ಲೈಫ್ ಬಗ್ಗೆನೂ ಹೇಳಿದ್ರಿ. ಅದೆಲ್ಲ ನಾನು ಇನ್ನೂ ಯೋಚನೆ ಮಾಡಬೇಕು, ಯಾವುದನ್ನು ನಾನು ಹೇಗೆ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳಿ ನನ್ನ ಈಗ ಪ್ರೆಸೆಂಟ್ ರುಟೀನಲ್ಲಿ ಅಂದ್ಬಿಟ್ಟು. ಸೊ ಅದ್ರ ಬಗ್ಗೆ ನಾನು ಡೀಟೇಲಾಗಿ ನೆಕ್ಸ್ಟ್ ವ್ಲಾಗ್ ಮಾಡ್ತೀನಿ ನನ್ನ ಜರ್ನಿ ಶುರು ಮಾಡಿದಾಗ. ಸೊ ನಿಮ್ಮ ಎಲ್ಲ ಕಮೆಂಟ್ಸ್ ನೋಡಿ ನನಗಂತೂ ಎಷ್ಟು ಖುಷಿ ಆಯಿತು ಅಂದರೆ, ನನಗೆ ವೆಯ್ಟ್ ಕಡಿಮೆ ಮಾಡೋದೇ ಬೇಕಿಲ್ಲ, ಯಾಕಂದರೆ ನಾನು ದಪ್ಪ ಕಾಣ್ತಾ ಇಲ್ವಲ್ಲ ಅಂಥೇಳಿ. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ. ನಿಮ್ಮ ಪ್ರೀತಿ, ನಿಮ್ಮ ಕನ್ಸರ್ನ್, ನಿಮ್ಮ ಕೇರ್ ಎಷ್ಟಿದೆ ಅಂತ ಅದ್ರ ತೋರಿಸುತ್ತೆ. ಓಕೆ, ಸೊ ಇವತ್ತಿನ ವ್ಲಾಗಲ್ಲಿ ನಾನು ಸಾನು ಸ್ಕೂಲಿಗೆ ಸೇರಿ 1 ವಾರ ಆಯಿತು ಅಂತ ಹೇಳಿದ್ದೆ. ಸೊ ಆ 1 ವಾರದಲ್ಲಿ ನಾನು ಏನೆಲ್ಲ ಅವಳಿಗೆ ಲಂಚ್ ಬಾಕ್ಸಲ್ಲಿ, ಸ್ನ್ಯಾಕ್ಸ್ ಬಾಕ್ಸಲ್ಲಿ ಕೊಟ್ಟಿದ್ನೋ ಅದನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ. ಯಾಕಂದರೆ ನೀವು ತುಂಬ ಜನ ಕೇಳ್ತಾ ಇದ್ರಿ. ಇನ್ನು ಕೆಲವೊಬ್ರು ಒಂದು ಬಾಕ್ಸ್ಗೆ ಏನು ಹಾಕೋದು ಅಂತಲೇ ಗೊತ್ತಾಗೋದಿಲ್ಲ ಮೇಡಮ್, ಯಾವ ಥರ ತಿಂಡಿಗಳನ್ನ ಹಾಕಬೇಕು, ಒಂದು ಐಡಿಯಾ ಶೇರ್ ಮಾಡಿ ಅಂತ ಹೇಳಿಬಿಟ್ಟು. ಸೊ ಈ 1 ವಾರದಲ್ಲಿ ನಾನು ಸಾನುಗೆ ಏನೇನೆಲ್ಲ ಕೊಟ್ಟಿದ್ನೋ ಅದನ್ನು ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇದರಲ್ಲಿ ಹೊಸದಾಗಿ ಅನ್ನೋ ರೀತಿಯಲ್ಲಿ ನಾನು ಏನೂ ಮಾಡಿಲ್ಲ. ಬಿಕಾಸ್ ನನಗೆ ಟೈಮ್ ಮ್ಯಾನೇಜ್ಮೆಂಟ್ ಈಸ್ ವೆರಿ ಇಂಪಾರ್ಟೆಂಟ್. ಬೆಳಿಗ್ಗೆ ನಾನು ಅಷ್ಟು ಬೇಗ ಎದ್ದು ಎಲ್ಲನೂ ಮಾಡಿ ಅವಳಿಗೆ ಎಲ್ಲ ಕಳಿಸ್ಬೇಕು ಅಂದರೆ ಆದಷ್ಟು ಕಡಿಮೆ ಸಮಯದಲ್ಲಿ ಯಾವ ತಿಂಡಿಗಳಾಗುತ್ತೋ ಅದನ್ನು ಮಾತ್ರನೇ ನಾನು ಪ್ರಿಫರ್ ಮಾಡೋದು. ಅದು ಏನು ಎಲ್ಲ ಹೊಸದಲ್ಲ, ಮೊದಲೆಲ್ಲ ಏನು ಮಾಡ್ತಾ ಇದ್ನೋ ಅದೇನೆ. ನಾನು ಆದಷ್ಟು ಸ್ನೇಹಿತರೆ ತಿಂಡಿಗೆ ಮೊದಲನೇ ದಿನವೇ ಎಷ್ಟಾಗುತ್ತೋ ಅಷ್ಟು ಪ್ರಿಪೇರ್ ಮಾಡಿ ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀನಿ. ಅಂದರೆ ನಾನು ಫಸ್ಟ್ ಡೇಗೆ ವಾಂಗಿಬಾತ್ ಮಾಡಿದ್ದೆ. ವಾಂಗಿಬಾತ್ನ ಗೊಜ್ಜು ನಾನು ಮೊದಲನೇ ದಿನವೇ ಪ್ರಿಪೇರ್ ಮಾಡಿ ಇಟ್ಟಿದ್ದೆ. ಮಾರನೇ ದಿನ ಜಸ್ಟ್ ಅನ್ನ ಮಾಡಿ ಒಗ್ಗರಣೆ ಕೊಟ್ಟು ಕಲಸಿ ಕೊಡೋದು. ಸೊ ತುಂಬ ಕಡಿಮೆ ಟೈಮ್ ಹಿಡಿಸುತ್ತೆ. ಅದನ್ನೇ ನಾವು ಲಂಚ್ ಬಾಕ್ಸ್ಗೂ ಕೂಡ ಕೊಡ್ಬೋದು. ಸೊ 2ನೇ ದಿನಕ್ಕೆ ನಾನು ದೋಸೆಗೆ ಹಾಕಿದ್ದೆ. ದೋಸೆ ಹಿಟ್ಟು ಪ್ರಿಪೇರ್ ಇರುತ್ತೆ, ಜಸ್ಟ್ ಚಟ್ನಿ ಮಾಡೋದಲ್ವಾ ಅಂತ ಹೇಳಿಬಿಟ್ಟು. ಬಟ್ ಈ ಸರಿ ನಾನು ಸಾನುಗೆ ಆನಿಯನ್ ದೋಸೆ ಮಾಡಿಕೊಟ್ಟೆ. ಸೊ 2 ರೀಸನ್ ಇದೆ ಇದಕ್ಕೆ. ಒಂದು, ಅವಳಿಗೆ ಅದು ತುಂಬ ಇಷ್ಟ. 2ನೇದು, ಮಧ್ಯಾಹ್ನ ಅಷ್ಟೊತ್ತಿಗೆ ಕೆಲವೊಂದು ಸಾರಿ ತಣ್ಣಗಾದ್ಮೇಲೆ ದೋಸೆ ಸ್ವಲ್ಪ ರಬ್ಬರಿ ಅನಿಸುತ್ತೆ. ಸೊ ಆ ಥರ ಆಗೋದು ಬೇಡ, ಸಾಫ್ಟಾಗಿ ಇರಲಿ ಅಂದ್ಬಿಟ್ಟು ನಾನು ಆನಿಯನ್ ದೋಸೆ ಪ್ರಿಪೇರ್ ಮಾಡಿದ್ದೆ. ಸೊ ಅದನ್ನು ಹೇಗೆ ಮಾಡಿದೆ ಅಂತ ನೋಡಿ ಸ್ನೇಹಿತರೆ. ಆನಿಯನ್ ದೋಸೆಗೆ ಮಿಕ್ಸ್ಚರ್ ನಾನೇನು ಮಿಕ್ಸ್ ಮಾಡ್ಕೊಂಡಿದ್ದೀನಿ, ಏನು ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ಅಂದರೆ, ಈರುಳ್ಳಿ, ಕ್ಯಾರೆಟ್, ಸ್ವಲ್ಪ ಗಿಟಿಕ್ಕು, ಒಣ ಕೊಬ್ಬರಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಹಾಗೆ ಸಣ್ಣದಾಗಿ ಹೆಚ್ಕೊಂಡಿರೋ ಅಂಥ ಚಿಲ್ಲಿ ಆದಷ್ಟು ಕಡಿಮೆ ಇದ್ದರೆ ಒಳ್ಳೆಯದು. ಯಾಕಂದರೆ ಮಕ್ಕಳು ತಿನ್ನೋದಲ್ವ, ಸಿಕ್ಬಿಟ್ರೆ ಆಮೇಲೆ ತಿನ್ನೋದಿಲ್ಲ. ಸ್ವಲ್ಪ ಟೇಸ್ಟ್ಗೆ ಸಣ್ಣದಾಗಿ ಹೆಚ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಇದಕ್ಕೆ ನಾನು ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ. ನೀವು ಅನ್ಬೋದು ಇದನ್ನೆಲ್ಲ ನಾವು ಬೆಳಗ್ಗೆ ಹೊತ್ತು ಹೇಗೆ ಮಾಡ್ಕೊಳ್ಳೋದು ಅಂಥೇಳಿ. ಸೊ ನಿಮ್ಮ ಕನ್ವೀನಿಯೆಂಟು, ನೀವು ರಾತ್ರಿ ಮಾಡ್ಕೊಳ್ತೀವಿ, ಫ್ರಿಜ್ಜಲ್ಲಿ ಎತ್ತಿಡ್ತೀವಿ ಅಂದರೂ ಕೂಡ ಮಾಡ್ಕೊಳ್ಬೋದು, ಅದರ್ವೈಸ್ ಬೆಳಿಗ್ಗೆ ಕೂಡ ಮಾಡ್ಕೊಳ್ಬೋದು. ತವಾ ತುಂಬ ಬಿಸಿ ಆಗಿರಬಾರ್ದು ನಾವು ಆನಿಯನ್ ದೋಸೆ ಮಾಡಬೇಕಂದ್ರೆ. ಅದಾದಮೇಲೆ ನಾವು ಸ್ವಲ್ಪ ಮಂದಕ್ಕೆ ದೋಸೆ ಹಿಟ್ಟನ್ನು ಬಿಡಬೇಕು. ಅದು ತುಂಬಾ ಕುಕ್ಕಾಗೋ ಮುಂಚೆ ನಾವು ಈ ಈರುಳ್ಳಿನ ಎಲ್ಲ ಕಡೆಯೂ ಸ್ಪ್ರೆಡ್ ಮಾಡಬೇಕು. ಈರುಳ್ಳಿ ಮಕ್ಕಳು ಎಷ್ಟು ತಿಂತಾರೆ ನೋಡಿ, ಜಾಸ್ತಿ ಬೇಕು ಅನ್ನೋ ಇದ್ರೆ ಜಾಸ್ತಿ ಹಾಕ್ಬೋದು, ಅಥವಾ ಸ್ವಲ್ಪ ಅಲ್ಲಿ ಇಲ್ಲಿ ಕಾಣೋ ಥರ ಇದ್ರೂ ಕೂಡ ಓಕೆ. ಸೊ ಅದು ದೋಸೆ ಕುಕ್ಕಾಗೋ ಮುಂಚೆನೇ ನಾವು ಚೆನ್ನಾಗಿ ಈರುಳ್ಳಿನ ಹಾಕಿಬಿಟ್ಟು ಸ್ವಲ್ಪ ಒಳಗಡೆ ಸೇರ್ಕೊಳ್ಳೋ ರೀತಿಯಲ್ಲಿ ಪ್ರೆಸ್ ಮಾಡಬೇಕು. ಇದಾದಮೇಲೆ ಒಂದು ಸೈಡ್ ಕುಕ್ ಆದಮೇಲೆ ಇನ್ನು ಒಂದು ಸೈಡು ಫ್ಲಿಪ್ ಮಾಡಿಬಿಟ್ಟು ಕುಕ್ ಮಾಡಿ ಇದಕ್ಕೆ ತುಪ್ಪ ಅಥವಾ ಎಣ್ಣೆ ಬಳಸ್ಬೋದು. ಇದು ಇವತ್ತಿನ ಜಂಕ್ ಸ್ನ್ಯಾಕ್. ಒಂದು ಸ್ವೀಟ್ ಹಾಕಿದ್ದೀನಿ, ಅದ್ರ ಜೊತೆ ಸ್ವಲ್ಪ ಚಾಕೋಸ್ ಹಾಕ್ತಾ ಇದ್ದೀನಿ. ಚಾಕೋಸ್ ಹಾಲು ಜೊತೆ ತಿಂದರೆ ಚೆನ್ನಾಗಿರುತ್ತೆ, ಬಟ್ ಹಾಗೂ ತಿಂದರೆ ಮಕ್ಕಳಿಗೆ ಇಷ್ಟ ಆಗುತ್ತೆ.
ಪ್ಯಾಕಿಂಗ್ಗೆ ಪ್ಲಾಸ್ಟಿಕ್ ಬಳಸಬೇಡಿ ಅಂತ ಹೇಳ್ತಾ ಇದ್ರೆ ಅದು ಕರೆಕ್ಟು. ನಾನು ಹಾಟ್ ಬಾಕ್ಸ್ ರೀತಿಯಲ್ಲಿ ತೊಗೊಳ್ಳೋಣ ಅಂತ ಇದ್ದೀನಿ. ಅಲ್ಲಿ ತನಕ ನಾನು ಇದನ್ನು ಬಳಸ್ತೀನಿ. ಆ್ಯಂಡ್ ಇದು ಯಾಕೆ ಸೇಫ್ ಅಲ್ಲ ಅಂತ ಹೇಳಬೇಕು ಅಂದರೆ, ಬಿಸಿ ಬಿಸಿ ಹಾಕಬಾರ್ದು ಪ್ಲಾಸ್ಟಿಕಲ್ಲಿ. ಬಟ್ ನಾನು ಎಲ್ಲನೂ ತಣ್ಣಗೆ ಮಾಡಿ ಹಾಕೋದ್ರಿಂದ ಇದು ಫುಡ್ ಗ್ರೇಡ್ ಪ್ಲಾಸ್ಟಿಕ್ ಆಗಿರೋದ್ರಿಂದ ವಿ ಕ್ಯಾನ್ ಯೂಸ್ ಸ್ನೇಹಿತರೆ. ಮಾರನೇ ದಿನ ನಾನು ಅವಲಕ್ಕಿ ಉಪ್ಪಿಟ್ಟು ಮಾಡಿದ್ದೆ. ಅವಲಕ್ಕಿ ಉಪ್ಪಿಟ್ಟು ತುಂಬ ಚೆನ್ನಾಗಿರುತ್ತೆ ಬಿಸಿ ಬಿಸಿಯಲ್ಲಿ ತಿನ್ನೋದಕ್ಕೆ. ತಣ್ಣಗಾದ ಮೇಲೆ ಅದು ಅಷ್ಟೊಂದು ಟೇಸ್ಟಿ ಅನಿಸೋದಿಲ್ಲ ಆ್ಯಂಡ್ ಸಾಫ್ಟ್ ಅನಿಸೋದಿಲ್ಲ, ಸ್ವಲ್ಪ ಡ್ರೈ ಅನಿಸುತ್ತೆ. ಹಾಗಾಗಿ ನಾನು ಏನು ಮಾಡಿದೆ, ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಅದನ್ನು ಕೊಟ್ಟಿದ್ದೆ. ಮಧ್ಯಾಹ್ನಕ್ಕೆ ಏನು ಮಾಡೋದು ಅಂತ ಹೇಳಿಬಿಟ್ಟು ಸಾನುವಿನ ಫೇವ್ರೆಟ್ ಡಿಶ್ ಬನಾನಾ ಪ್ಯಾನ್ ಕೇಕ್ನ ಮಾಡಿ ಕೊಟ್ಟಿದ್ದೆ. ಸೊ ಅದು ಕೂಡ ತುಂಬಾ ಈಸಿ, ಸಿಂಪಲ್, ಡೆಲಿಷಿಯಸ್, ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ. ಅದನ್ನು ಮಾಡೋದು ಹೇಗೆ ನೋಡಿ. ಇದಕ್ಕೆ ನಾನು ಈಸಿ ಆಗಲಿ ಅಂತ ಹೇಳಿಬಿಟ್ಟು ಇದನ್ನು ಸ್ಮ್ಯಾಶ್ ಮಾಡೋ ಬದಲು ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ. ಒಂದು ಬಾಳೆಹಣ್ಣು, ಏಲಕ್ಕಿ ಬಾಳೆಹಣ್ಣು ಬೇಡ, ಈ ಥರ ಪಚ್ಚ ಬಾಳೆಹಣ್ಣು ಇದ್ರೇ ಒಳ್ಳೆಯದು. ತುಂಬ ಹಣ್ಣಾಗಿದ್ರೂ ಕೂಡ ಇನ್ನೂ ಒಳ್ಳೆಯದೇನೆ, ಏನು ಪ್ರಾಬ್ಲಮ್ ಇಲ್ಲ. ಇದಕ್ಕೆ 2 ಟೀ ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ, ಅರ್ಧ ಬಟ್ಲಷ್ಟು ಹಾಲು ಹಾಕ್ಕೊಂಡಿದ್ದೀನಿ. ಇದು ಹಾಲಿನ ಬೇಕಾಗುತ್ತೆ, ಆಮೇಲೆ ಸೇರಿಸ್ಕೊಳ್ಬೋದು. 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಬೇಕು. ಸೊ ನಾನು ಒಂದು ಸ್ವಲ್ಪ ಆ್ಯಡ್ ಮಾಡ್ಕೊಂಡು ನೋಡಿ ಲಾಸ್ಟಲ್ಲಿ. ಇದನ್ನೀಗ ನಾವು ಮಿಕ್ಸಿ ಮಾಡಬೇಕು. ಮಿಕ್ಸಿ ಮಾಡಿದ್ಮೇಲೆ ಸ್ವಲ್ಪ ಫಿಲ್ಟರ್ ಮಾಡಿಕೊಂಡ್ರೆ ಒಳ್ಳೆಯದು, ಬೀಜಗಳು ಮಿಕ್ಕಿರುತ್ತೆ, ಫುಲ್ ಸ್ಮ್ಯಾಶ್ ಆಗಿರೋದಿಲ್ಲ. ಇದಕ್ಕೆ ನಾನು ಯಾವ ಬಟ್ಲಲ್ಲಿ ಮೆಷರ್ ಮಾಡಿದ್ನೋ ಆಗಲೇ ಅದೇ ಬಟ್ಲಲ್ಲಿ ಮೈದಾ ಹಿಟ್ಟು ಅರ್ಧ ಕಪ್ ತೊಗೊಂಡಿದ್ದೀನಿ. ಇದು ಬರೀ ಮೈದಾದಲ್ಲೂ ಮಾಡ್ಬೋದು, ಬರೀ ಗೋಧಿ ಹಿಟ್ಟಲ್ಲೂ ಮಾಡ್ಬೋದು. ನಾನು ಇವತ್ತು 2 ಮಿಕ್ಸ್ ಮಾಡ್ತಾ ಇದ್ದೀನಿ. ಅರ್ಧ ಬಟ್ಲು ಗೋಧಿ ಹಿಟ್ಟು, ಅರ್ಧ ಬಟ್ಲು ಮೈದಾ ಹಿಟ್ಟು, ಎರಡನ್ನೂ ನಾನು ಜರಡಿ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಮಿಕ್ಸ್ ಮಾಡ್ಕೊಳ್ಳೋದು. ಇದಕ್ಕೆ ನೀವು ಬೇಕಿದ್ದರೆ ಸ್ವಲ್ಪ ನೀರು ಹಾಕ್ಕೊಳ್ಬೋದು, ಇಲ್ಲ ಸ್ವಲ್ಪ ಹಾಲು ಹಾಕ್ಕೊಳ್ಬೋದು ಗಟ್ಟಿ ಅಂತ ಅನಿಸಿದ್ರೆ. ನಾನು ಜಾರ್ ತೊಳೆದ್ಬಿಟ್ಟು ಸ್ವಲ್ಪ ನೀರನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. 1/4 ಟೀ ಸ್ಪೂನಷ್ಟು ಬೇಕಿಂಗ್ ಪೌಡರ್ ಸ್ನೇಹಿತರೆ, ಸೋಡಾ ಅಲ್ಲ, ಕೇಕಿಗೆ ಯೂಸ್ ಮಾಡ್ತೀವಲ್ಲ ಅದು. 1 ಚಿಟಿಕೆ ಅಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಸ್ವಲ್ಪ ಘಮ ಬಿಡೋದಕ್ಕೆ ಏಲಕ್ಕಿ ಪುಡಿನ ಸೇರಿಸಿದ್ದೀನಿ. ಆಗಲೇ ಹೇಳಿದ್ನಲ್ಲ, ನಿಮಗೆ ಕನ್ಸಿಸ್ಟೆನ್ಸಿ ನೋಡಿಬಿಟ್ಟು ನೀವು ಹಾಲು ಅಥವಾ ನೀರನ್ನು ಮಿಕ್ಸ್ ಮಾಡ್ಕೊಳ್ಬೋದು. ಇದು ಯಾವ ಕನ್ಸಿಸ್ಟೆನ್ಸಿ ಅಂದರೆ ಸ್ನೇಹಿತರೆ, ಇಡ್ಲಿ ಹಿಟ್ಟು ಅಂತ ಹೇಳ್ಬೋದು, ಆ ಕನ್ಸಿಸ್ಟೆನ್ಸಿಲಿ ಇರಬೇಕು. ತವಾ ಬಿಸಿ ಮಾಡ್ಕೊಂಡಿದ್ದೀನಿ, ತುಂಬ ಬಿಸಿ ಅಂತಿಲ್ಲ, ಬಿಸಿ ಆದರೆ ಸಾಕು. ಇದಕ್ಕೆ ಎಣ್ಣೆನ ಸವರ್ಕೊಂಡಿದ್ದೀನಿ. ಎಣ್ಣೆ ಅಥವಾ ಬೆಣ್ಣೆ ಸವರ್ಕೊಂಡ್ರೂ ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ. ಇದನ್ನು ನಾನು ಚಿಕ್ಕದಾಗಿ 4ರಿಂದ 5 ಬಿಡ್ತಾ ಇದ್ದೀನಿ. ಇದು ಸೆಟ್ ದೋಸೆ ರೀತಿಯಲ್ಲಿ ನಾವು ಹಾಕಬೇಕು, ತೆಳ್ಳ ಹಾಕಬಾರ್ದು, ಚೆನ್ನಾಗಿರೋದಿಲ್ಲ. ಸೆಟ್ ದೋಸೆ ಅಥವಾ ಅದಕ್ಕಿಂತ ಮಂದವಾಗಿ ಹಾಕಿದ್ರೂ ಕೂಡ ಕೇಕ್ ಥರ ಪ್ಲಫಿಯಾಗಿ ಚೆನ್ನಾಗಿರುತ್ತೆ. ಇದನ್ನು ನಾವು ಒಂದು ಪ್ಲೇಟನ್ನು ಮುಚ್ಚಿಬಿಟ್ಟು ಕುಕ್ ಮಾಡ್ಕೊಳ್ಬೇಕು. ಆಗ ಮೇಲ್ಗಡೆ ಮತ್ತು ಕೆಳಗಡೆ ಎರಡೂ ಕಡೆನೂ ಬೆಂದ್ಕೊಳ್ಳುತ್ತೆ. ಕೊನೆಯಲ್ಲಿ ಬೆಂದಾದಮೇಲೆ ಸ್ವಲ್ಪ ತುಪ್ಪ, ಎಣ್ಣೆ ಅಥವಾ ಬೆಣ್ಣೆ ಏನಾದರೂ ಸವರ್ಕೊಂಡು ಇದನ್ನು ಉಲ್ಟಾ ತಿರುಗಿಸಿ ಹಾಕಬೇಕು. ಅಂದರೆ ಇದು ಉಲ್ಟಾ ತಿರುಗಿಸಿ ಹಾಕೋ ನೆಸಸರಿ ಯಾವಾಗ ಬರುತ್ತೆ ಅಂದರೆ, ಮೇಲ್ಗಡೆಯಿಂದ ಕುಕ್ ಆಗಿಲ್ಲ ಅನ್ನೋ ಟೈಮಲ್ಲಿ ನೀವು ಈ ಥರ ಮಾಡ್ಬೋದು. ಕುಕ್ ಆಗಿದೆ ಅನ್ನೋ ಹಾಗಿದ್ರೆ ತೆಗೆದುಕೊಳ್ಬೋದು ಹಾಗೇನೆ. ಈ ಪ್ಯಾನ್ ಕೇಕ್ಗೆ ಸ್ನೇಹಿತರೆ ನಾವು ಏನಾದ್ರೂ ಟಾಪಿಂಗ್ ಹಾಕ್ಬೋದು. ನಾನಿವತ್ತು ಹನಿ ಹಾಕ್ತಾ ಇದ್ದೀನಿ. ವಿಪ್ ಕ್ರೀಮ್ ಬರುತ್ತಲ್ಲ, ವಿಪ್ ಕ್ರೀಮ್, ಬಟರ್ ಕ್ರೀಮ್, ಜಾಮ್, ಗುಲ್ಖನ್ ಏನಾದರೂ ಹಾಕ್ಬೋದು. ನಾನು ಹನಿ ಹಾಕ್ಬಿಟ್ಟು ಮುಚ್ತಾ ಇದ್ದೀನಿ. ಇದರ ಜೊತೆ ಇವತ್ತಿನ ಸ್ನ್ಯಾಕ್ ಬಂದು ಹೆಲ್ತಿ ಸ್ನ್ಯಾಕ್. ಬಾದಾಮಿ ಬೆಳಗ್ಗೆ ಹೊತ್ತು ತಿನ್ನಬೇಕು, ಸಾನು ತಿನ್ನೋದಿಲ್ಲ. ಯಾವತ್ತು ತಿನ್ನೋದಿಲ್ವೋ ಅದನ್ನು ನಾನು ಬಾಕ್ಸ್ ಹಾಕಿರ್ತೀನಿ. ಸೊ ಒಂದು 4 to 5 ಸ್ಲೈಸಸ್ ಟೊಮ್ಯಾಟೊ ಹಾಕಿದ್ದೀನಿ. ಕ್ಯಾರೆಟ್ನ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ, ಮತ್ತು ಕುಕುಂಬರ್ ಹಾಕಿದ್ದೀನಿ. ಈ ಬನಾನಾ ಪ್ಯಾನ್ ಕೇಕ್ ಹೇಗಿತ್ತು ಅಂದರೆ, ಜಸ್ಟ್ ಲೈಕ್ ಬನಾನಾ ದೋಸೆ ಥರ ಇತ್ತು ಸ್ನೇಹಿತರೆ. ಬಟ್ ಮಕ್ಕಳಿಗೆ ಅದು ಪ್ಯಾನ್ ಕೇಕ್, ಸಮಥಿಂಗ್ ನ್ಯೂ ಆ್ಯಂಡ್ ಡಿಫ್ರೆಂಟ್ ಮಾಡಿಕೊಡಿ, ಖುಷಿ ಪಡ್ತಾರೆ. ಅದನ್ನು ಸ್ನ್ಯಾಕ್ಸಿಗೆ ಬೇಕಾದರೂ ಮಾಡ್ಬೋದು, ಮಧ್ಯಾಹ್ನದ ಲಂಚ್ಗೂ ಕೂಡ ಮಾಡ್ಬೋದು. ಸೊ ನೆಕ್ಸ್ಟ್ ಡೇ ನಾನು ಗೊಜ್ಜನ್ನು ಮಾಡಿ ಇಟ್ಕೊಂಡಿದ್ದೆ, ಪುಳಿಯೋಗರೆ ಮಾಡಿದ್ದೆ. ಪುಳಿಯೋಗರೆ ಕೂಡ ನಾನು ಶೇರ್ ಮಾಡಿದ್ದೀನಿ. ಪೌಡರ್ ಮನೆಯಲ್ಲೇ ಮಾಡ್ಕೊಳ್ಬೋದು ಅಥವಾ ಪ್ಯಾಕೆಟ್ ಸಿಗುತ್ತೆ. ಜಸ್ಟ್ ಒಗ್ಗರಣೆ ಕೊಟ್ಟು ಅನ್ನೋ ಜೊತೆ ಮಿಕ್ಸ್ ಮಾಡೋದು ಅಷ್ಟೇ. ಆ್ಯಂಡ್ ಸ್ನ್ಯಾಕ್ಸ್ ಬಾಕ್ಸ್ಗೆ ನೀವು ನೋಡ್ತಾ ಇದ್ದೀರಾ, ನಾನು ಸ್ಪೆಷಲಾಗಿ ಏನೂ ಮಾಡ್ತಾ ಇಲ್ಲ. ಒಂದು ದಿನ ಫ್ರೂಟ್ ಕೊಟ್ಟರೆ ನೆಕ್ಸ್ಟ್ ಡೇ ಜಂಕ್ ಏನಾದರೂ ಕೊಟ್ಟಿರ್ತೀನಿ, ಅದು ನೆಕ್ಸ್ಟ್ ಡೇ ವೆಜ್ಜಿ ಕೊಟ್ಟಿರ್ತೀನಿ. ವೆಜ್ಜೀಸಲ್ಲಿ ಏನು ನಮಗೆ ಜಾಸ್ತಿ ಆಪ್ಷನ್ ಸಿಗೋದಿಲ್ಲ, ಹಾಗಾಗಿ ನಾನು ಒಂದು ದಿನ ಮಾತ್ರನೇ ವೆಜ್ಜಿ ಕೊಟ್ಟಿದ್ದೀನಿ. 2 ಡೇಸ್ ಫ್ರೂಟ್ಸ್, 2 ಡೇಸ್ ಜಂಕ್ ಆ್ಯಂಡ್ 1 ಡೇ ವೆಜಿಟೇಬಲ್ಸ್. ನಾನು ಈ ಥರ ಫಾಲೋ ಮಾಡ್ತಾ ಇದ್ದೀನಿ. 4th ಡೇ ಕೂಡ ನಾನು ದೋಸೆನೇ ಮಾಡಿದ್ದೆ. ಯಾಕೆ ಹೇಳಿ, ಫಸ್ಟ್ ಡೇ ನಾನು ಏನು ದೋಸೆ ಮಾಡಿದ್ನೋ ಆ ಹಿಟ್ಟನ್ನು ನಾನು ಜಾಸ್ತಿ ಪ್ರಿಪೇರ್ ಮಾಡಿ 2 ಡೇಸ್ ತನಕ ಉಪ್ಪು ಹಾಕಿದೆ, ಸೋಡಾ ಹಾಕಿದೆ, ಅದು ಹುಳಿ ಬರೋ ಮುಂಚೆನೇ ಫ್ರಿಜ್ಜಲ್ಲಿ ತೆಗೆದಿಟ್ಟಿದ್ದೆ.
ಸೊ ಆಫ್ಟರ್ 2 ಡೇಸ್ ಅದನ್ನು ತೆಗೆದು ಹುಳಿ ಬರೆಸಿ ಮತ್ತೆ ನಾನು ದೋಸೆ ಮಾಡಿದ್ದೆ. ನಮ್ಮ ಮನೇಲಿ ದೋಸೆ ಎಲ್ಲರಿಗೂ ಇಷ್ಟ ಆಗುತ್ತೆ, ಹಾಗಾಗಿ ನಾನು ಒಂದು ಸಾರಿ ದೋಸೆಗೆ ಅಥವಾ ಇಡ್ಲಿಗೆ ಹಾಕಿದ್ರೆ 2 ದಿನ ಆಗೋ ರೀತಿಯಲ್ಲಿ ಹಾಕಿರ್ತೀನಿ. ಸೊ ಮಧ್ಯೆ 2 ಡೇಸ್ ಗ್ಯಾಪ್ ಕೊಟ್ಟು ಆಮೇಲೆ ನೆಕ್ಸ್ಟ್ ಅದನ್ನೇ ಮಾಡಿರ್ತೀನಿ. ಈ ಸಾರಿ ಆನಿಯನ್ ದೋಸೆ ಮಾಡಿರಲಿಲ್ಲ, ನಾರ್ಮಲ್ ದೋಸೆನೇ ಇಲ್ಲಿ ತಿಂದು. ಬಟ್ ಸ್ಕೂಲಿಗೆ ನಾನು ಸ್ವಲ್ಪ ಮಂದವಾಗಿ ಸೆಟ್ ದೋಸೆ ರೀತಿಯಲ್ಲಿ ಸಣ್ಣ ಸಣ್ಣದಾಗಿ ಮಾಡಿ, ಅಂದರೆ ಮಕ್ಕಳಿಗೆ ಅದು ನೋಡಿದಾಗ ಖುಷಿ ಆಗಬೇಕು, ಚಿಕ್ಕದಾಗಿ ನಮಗೋಸ್ಕರ ಮಾಡಿದ್ದಾರೆ ಅಂತ ಅವ್ರಿಗೆ ಖುಷಿ ಆಗಬೇಕು. ಆ ರೀತಿಯಲ್ಲಿ ಸಣ್ಣದಾಗಿ ದೋಸೆನ ಹಾಕಿ ಅದನ್ನು ತುಪ್ಪದಲ್ಲಿ ರೋಸ್ಟ್ ಮಾಡಿಬಿಟ್ಟು ಚಟ್ನಿ ಪುಡಿನ ಹಾಕಿ ಕೊಟ್ಟಿದ್ದೆ. ಸೊ ಇದು ಕಲರ್ಫುಲ್ಲಾಗಿ ಕಾಣುತ್ತೆ, ತುಂಬಾ ಕ್ಯೂಟಾಗಿ ಕಾಣುತ್ತೆ. ನಾರ್ಮಲ್ ಚಟ್ನಿಗಿಂತ ಈ ಥರ ಕೊಟ್ಟಾಗ ಅವ್ರಿಗೆ ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ. ಲಾಸ್ಟ್ ಡೇ 5th ಡೇ ಬಂದು ನಾನು ಒಂದು ರೋಲ್ ಮಾಡಿ ಕೊಟ್ಟಿದ್ದೆ, ಚಪಾತಿ ರೋಲ್. ನಾರ್ಮಲ್ ಆಗಿ ಚಪಾತಿ ಮತ್ತು ಸೊಪ್ಪು ಅಥವಾ ಭಾಜಿ ಅಥವಾ ಪಲ್ಯ ಏನು ಕೊಡ್ತೀವೋ ಅದನ್ನು ಸಪ್ರೇಟಾಗಿ ಕೊಡೋ ಬದಲು ಒಂದು ಡೆಲಿಷಿಯಸ್ ಆಗಿರೋವಂಥ ಡ್ರೈ ಭಾಜಿ ಮಾಡಿಬಿಟ್ಟು ಅದನ್ನು ಚಪಾತಿ ಒಳಗಡೆ ರೋಲ್ ಮಾಡಿ ಕೊಟ್ಟಿದ್ದೆ. ಸೊ ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಆ ರೆಸಿಪಿ ಕೂಡ ಶೇರ್ ಮಾಡ್ತೀನಿ, ನೋಡಿ ಸ್ನೇಹಿತರೆ. ಇದು ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗು. ನಾವು ಒಟ್ಟೊಟ್ಟಿಗೆ ಕೆಲವೊಂದು ಕೆಲಸಗಳನ್ನ ಮಾಡ್ಕೊಳ್ಬೇಕಾಗತ್ತೆ. ಒಂದು ಕಡೆ ಪ್ಯಾನ್ ಇಟ್ಟಿದ್ದೀನಿ, ಅದರಲ್ಲಿ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇನ್ನೊಂದು ಕಡೆ ಪಾತ್ರೆಯಲ್ಲಿ ಬಿಸಿನೀರು ಆಗೋದಕ್ಕೆ ಇಟ್ಟಿದ್ದೀನಿ. ಇದಕ್ಕೆ ನಾನು ಮೊದಲೇ ಬಿಡಿಸಿಟ್ಕೊಂಡಿರುವಂಥ ಕಾಲಿಫ್ಲವರ್ಸ್ನ ಹಾಕಿ ಒಂದು ಕುದಿ ಬರೋ ತನಕ ಕುದಿಸ್ತೀನಿ. ಈ ಕಡೆ ಎಣ್ಣೆ ಹಾಕಿದ್ನಲ್ವ, ಅದಕ್ಕೆ ಆಲೂಗೆಡ್ಡೆನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಆ ಎಣ್ಣೆಯಲ್ಲೇ ಆ ಆಲೂಗೆಡ್ಡೆ ಬೇಯಬೇಕು, ಫ್ರೈ ಆದಂಗೆ ಆಗಬೇಕು. ಕೋಸ್ಗೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಕೂಡ ಸ್ವಲ್ಪ ಬೇಯಿಸ್ಕೊಳ್ಬೋದು. ಹಾಫ್ ಕುಕ್ ಮಾಡ್ಕೊಳ್ಬೇಕು ಅದನ್ನು. ಅದರಲ್ಲಿರುವಂಥ ಹುಳಗಳು ಸಾಯ್ತವೆ, ಹಾಗೆ ನಮಗೆ ಸ್ವಲ್ಪ ಕುಕ್ ಬೇಗ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಈ ಕಡೆ ನಾನು ಆಲೂಗೆಡ್ಡೆ ಹಾಫ್ ಕುಕ್ ಆದಮೇಲೆ ನಾನು ಈರುಳ್ಳಿನ ದಪ್ಪ ದಪ್ಪ ಕಟ್ ಮಾಡ್ಕೊಂಡಿದ್ದೀನಿ ಸ್ಕ್ವೇರ್ ಶೇಪಲ್ಲಿ. ಅದನ್ನು ಕೂಡ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅದ್ರ ಜೊತೆನೇ ನಾವೀಗ ಕಾಲಿಫ್ಲವರ್ ಕೂಡ ಹಾಫ್ ಕುಕ್ ಆಗಿರುತ್ತಲ್ಲ, ಇದನ್ನು ಕೂಡ ನಾವು ಇದನ್ನು ಸೇರಿಸ್ಕೊಂಡು ಎಣ್ಣೆಯಲ್ಲೇ ಫ್ರೈ ಮಾಡಬೇಕು. ಇದಕ್ಕೆ ನೀರು ಹಾಕಿ ನಾವು ಬೇಯಿಸ್ಕೊಳ್ಬಾರ್ದು. ಎಣ್ಣೆ ಇದಕ್ಕೆ ಸ್ವಲ್ಪ ಜಾಸ್ತಿ ಹಿಡಿಯುತ್ತೆ, ಹಾಗಾಗಿ ಸ್ವಲ್ಪ ಎಣ್ಣೆ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಇದಕ್ಕೆ ನಾನು ಸ್ವಲ್ಪ ಅರಿಶಿನದ ಪುಡಿ, ಖಾರದ ಪುಡಿ, ಉಪ್ಪು ಮೂರನ್ನು ಸೇರಿಸ್ಬಿಟ್ಟು ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ತೀನಿ. ಇದು ಯಾವ ರೀತಿ ಆಗಬೇಕಂದ್ರೆ ಒಂದು 10-20% ಅಷ್ಟೇ ಕುಕ್ ಆಗೋದು ಬಾಕಿ ಇದೆ ಅನ್ನೋ ಅಷ್ಟು ನಾವು ಈ ಎಣ್ಣೆಯಲ್ಲೇ ಫ್ರೈ ಮಾಡ್ತಾ ಕುಕ್ ಮಾಡ್ಕೊಳ್ಬೇಕು. ನಾವು ಮುಚ್ಚಿ ಇದನ್ನು ಏನಾದರೂ ಫ್ರೈ ಆಗೋದಕ್ಕೆ ಅಥವಾ ಬೇಯೋದಕ್ಕೆ ಬಿಟ್ಟರೆ ಇದೊಂಥರ ಮಾಯಿಶ್ಚರ್ ಕಂಟೆಂಟ್ ಜಾಸ್ತಿ ಆಗಿಬಿಟ್ಟು ಟೇಸ್ಟ್ ಚೇಂಜ್ ಆಗುತ್ತೆ. ಆದಷ್ಟು ಈ ಥರ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡೇ ನಾವು ಕುಕ್ ಮಾಡ್ಕೊಳ್ಬೇಕು. ತರಕಾರಿ ಫ್ರೈ ಮಾಡಿದ ಪ್ಯಾನಲ್ಲೇ ನಾನೀಗ ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದು 80% ಅಷ್ಟು ಕುಕ್ ಆಗಿದೆ. ನಾವಿಲ್ಲಿ ಈಗ ಡ್ರೈ ಮಸಾಲೆಗಳನ್ನ ಸೇರಿಸಿ ಫ್ರೈ ಮಾಡ್ಕೊಳ್ಬೇಕು. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಫ್ ಟೀ ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ. ಹಸಿ ವಾಸನೆ ಹೋದ್ಮೇಲೆ ನಾವು ಇದಕ್ಕೆ ಟೊಮ್ಯಾಟೊ ಸೇರಿಸ್ಕೊಳ್ಬೇಕು. 1 ಜಾಮೂನ್ ಟೊಮ್ಯಾಟೊ ತೊಗೊಂಡಿದ್ದೀನಿ, ದಪ್ಪ ಸೈಜ್ದು. 1 ಸ್ಪೂನ್ ಧನಿಯಾ ಸೇರಿಸಿದ್ದೀನಿ. ಖಾರದ ಪುಡಿ, ನಾವು ಕಾಲಿಫ್ಲವರ್ ಕೂಡ ಹಾಕಿದ್ದೀವಿ, ಬಟ್ ಸ್ಟಿಲ್ ಇಲ್ಲಿಗೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಕಾಲಿಫ್ಲವರ್ಗೆ ಸ್ವಲ್ಪ ಖಾರ ಜಾಸ್ತಿನೇ ಬೇಕು. ಸೊ ನಾನು ಟೊಮ್ಯಾಟೊ ಸಾಫ್ಟ್ ಆಗಲಿ ಅಂತ ಹೇಳಿಬಿಟ್ಟು ಸ್ವಲ್ಪ ಅರಿಶಿನದ ಪುಡಿ, ಸ್ವಲ್ಪ ಉಪ್ಪು, ಸ್ವಲ್ಪ ಖಾರದ ಪುಡಿ, ಧನಿಯಾ ಪುಡಿ ಇಷ್ಟನ್ನು ಹಾಕಿ ನಾನೀಗ ಮಿಕ್ಸ್ ಮಾಡಿ ತಟ್ಟೆಯನ್ನು ಮುಚ್ಚಿ ಬಿಟ್ಟಿದೆ. ನೋಡಿ, ಫುಲ್ ಸಾಫ್ಟ್ ಆಗಿದೆ. ಸ್ಮ್ಯಾಶ್ ಮಾಡ್ಕೊಂಡು ಆದಮೇಲೆ ನಾವೇನು ಫ್ರೈ ಮಾಡಿ ಇಟ್ಕೊಂಡಿದ್ವು ಅದನ್ನು ಇದಕ್ಕೆ ಸೇರಿಸ್ಬಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 2 ನಿಮಿಷ ಪ್ಲೇಟನ್ನು ಮುಚ್ಚಿ ಬಿಡಬೇಕು. ಯಾಕಂದರೆ ನಾವು ಹಾಕಿರೋವಂಥ ಮಸಾಲೆಗಳು ಇದಕ್ಕೆಲ್ಲ ಸೇರಿಕೊಳ್ಳಿ ಅಂತ ಹೇಳಿಬಿಟ್ಟು. ಕೊನೆಯಲ್ಲಿ ಮಿಕ್ಸ್ ಮಾಡಿ ಮುಚ್ಚೋ ಮುಂಚೆ ಒಂದು ಹಾಫ್ ಸ್ಪೂನಷ್ಟು ಗರಂ ಮಸಾಲ ಕೂಡ ಸೇರಿಸಿ ಮಿಕ್ಸ್ ಮಾಡಿ ಮುಚ್ಚಿ ಇಡಿ. 2 ನಿಮಿಷ ಸಾಕು ಸ್ನೇಹಿತರೆ, ಜಾಸ್ತಿ ಹೊತ್ತು ಕುಕ್ ಮಾಡಬೇಕು ಅನ್ನೋ ನೆಸಸರಿ ಇಲ್ಲ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಬಿಟ್ಟು ಮಿಕ್ಸ್ ಮಾಡ್ತಾ ಇದ್ದೀನಿ. ನಾರ್ಮಲ್ ಚಪಾತಿ ಮಾಡ್ಕೊಂಡು ಕೂಡ ಇದನ್ನು ರೋಲ್ ಮಾಡ್ಬೋದು, ಬಟ್ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ, ಸ್ವಲ್ಪ ಸಾಫ್ಟ್ ಇರಲಿ ಅಂತ ಹೇಳಿಬಿಟ್ಟು ನಾನು ಇಲ್ಲಿ ತುಪ್ಪ ಹಚ್ತಾ ಇದ್ದೀನಿ. ಚಪಾತಿನ ರೌಂಡ್ ಮಾಡಿಕೊಂಡು ತುಪ್ಪ ಹಚ್ಚಿ ಸ್ವಲ್ಪ ಹಸಿಟ್ಟನ್ನು ಉದುರಿಸ್ಬಿಟ್ಟು ರೋಲ್ ಮಾಡ್ಕೊಳ್ತಾ ಇದ್ದೀನಿ. ಇದು ಒಂಥರ ಪರೋಟ ರೀತಿಯಲ್ಲಿ, ನಾವು ಮೈದಾ ಹಿಟ್ಟಲ್ಲಿ ಮಾಡುವಂಥ ಪರೋಟ ಕೂಡ ಹೀಗೆ ಮಾಡೋದು. ನಾನು ಚಪಾತಿ ಹಿಟ್ಟಲ್ಲಿ ಸ್ವಲ್ಪ ಸಾಫ್ಟ್ ಬರಲಿ, ಲೇಯರ್ ಬರಲಿ ಅಂತ ಹೇಳಿಬಿಟ್ಟು ಈ ಥರ ಮಾಡ್ತಾ ಇದ್ದೀನಿ.
ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ನಾರ್ಮಲ್ ಚಪಾತಿಗಿಂತ ಈ ಥರ ಮಾಡಿದಾಗ ಚಪಾತಿನ ತುಪ್ಪದಲ್ಲೇ ಹುರ್ಕೊಂಡಿದ್ದೀನಿ. ಸ್ವಲ್ಪ ಚೆನ್ನಾಗಿ ಸಾಫ್ಟ್ ಆ್ಯಂಡ್ ಘಮ ಘಮ ಅಂತ ಇರುತ್ತೆ, ಚೆನ್ನಾಗಿರುತ್ತೆ ರೋಲ್ಗೆ. ಇದರಲ್ಲಿ ನಾನೀಗ ಏನು ಭಾಜಿ ಮಾಡ್ಕೊಂಡಿದ್ದೀನೋ ಅದನ್ನು ಸೇರಿಸ್ಬಿಟ್ಟು ರೋಲ್ ಮಾಡ್ತಾ ಇದ್ದೀನಿ. ಇದನ್ನು ರೋಲ್ ಮಾಡಿಬಿಟ್ಟು ನಾನು ಮಧ್ಯದಲ್ಲಿ ಕಟ್ ಮಾಡ್ತೀನಿ, ಯಾಕಂದರೆ ಡಬ್ಬದೊಳಗಡೆ ಈ ಥರ ಉದ್ದಕ್ಕೆ ಹಿಡಿಸೋದಿಲ್ವಲ್ಲ ಅಂತ ಹೇಳಿ. ನೋಡಿ ಸ್ನೇಹಿತರೆ, ಕಟ್ ಮಾಡಿರೋದು ಕಾಣ್ತಿದೆ ಅಲ್ವಾ, ಒಂಥರ ಲೇಯರ್ ಥರ ಹೇಗೆ ಕಾಣ್ತಾ ಇದೆ ಅಂತ ಹೇಳಿಬಿಟ್ಟು. ಪರೋಟ ರೀತಿಯಲ್ಲೇ ಇರುತ್ತೆ, ಚೆನ್ನಾಗಿರುತ್ತೆ. ನಾವು ಗೋಧಿ ಹಿಟ್ಟಲ್ಲೇ ಮಾಡಿರೋದು, ಬಟ್ ಸ್ಟಿಲ್ ನೀವು ಈ ಥರ ಒಂದ್ಸರಿ ಮಾಡಿ ನೋಡಿ. ಟಿಫಿನ್ ಬಾಕ್ಸ್ಗೂ ಹಾಕ್ಕೊಡಿ. ನಾರ್ಮಲ್ ಚಪಾತಿ ಹಾಕೋಗಿಂತ ಈ ಥರ ಮಾಡಿ ಕೊಟ್ಟಾಗ ಮಕ್ಳಿಗೂ ಕೂಡ ಖುಷಿಯಾಗುತ್ತೆ, ಟೇಸ್ಟಿಯಾಗೂ ಇರುತ್ತೆ. ಇದ್ರ ಜೊತೆ ಇವತ್ತಿನ ಸ್ನ್ಯಾಕ್ಸ್ ಬಂದು ಇದು ಜಂಕ್. ಒಂದಿನ ಜಂಕ್, ಒಂದಿನ ವೆಜ್ಜಿ, ಒಂದಿನ ಫ್ರೂಟ್. ಇವತ್ತು ಕೇಕ್, ಚಾಕ್ಲೇಟ್, ಚಿಕ್ಕಿ, ವೇಫರ್ ಆ್ಯಂಡ್ 1 ಬಿಸ್ಕೆಟ್. ಸೊ ಫಸ್ಟ್ ಡೇಯಿಂದ 5th ಡೇ ತನಕ ನಾನು ಏನೆಲ್ಲ ಕೊಟ್ಟಿದ್ದೆ, ಬ್ರೇಕ್ಫಾಸ್ಟ್ಗೆ ಏನು ಮಾಡಿದ್ದೆ, ಲಂಚ್ಗೆ ಏನು ಕೊಟ್ಟಿದ್ದೆ, ಸ್ನ್ಯಾಕ್ಸ್ಗೆ ಏನು ಕೊಟ್ಟಿದ್ದೆ ಅಂತ ನಿಮಗೊಂದು ಐಡಿಯಾ ಬಂದಿದೆ ಈಗ. ಸೊ ನೆಕ್ಸ್ಟ್ ವೀಕ್ ನಾನು ಏನು ಫಾಲೋ ಮಾಡ್ತೀನಿ ಅದನ್ನು ಕೂಡ ಶೇರ್ ಮಾಡ್ತೀನಿ. ನಾನು ಒಂದು ವಾರ ಫಾಲೋ ಮಾಡಿರೋದನ್ನ ನೆಕ್ಸ್ಟ್ ಸೇಮ್ ಡಿಶಸ್ನ ನಾನು ಮತ್ತೆ ಮಾಡೋದಿಲ್ಲ ನೆಕ್ಸ್ಟ್ ವೀಕ್. ಹಾಗಾಗಿ ನೆಕ್ಸ್ಟ್ ವೀಕ್ ನಾನು ಏನೆಲ್ಲ ಮಾಡ್ತೀನಿ ಅಂತ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಸಾನು ಯಾವ ಕ್ಲಾಸಲ್ಲಿ ಇದ್ದಾಳೆ ಈಗ ಅಂತ ಕೇಳ್ತಿದ್ರಿ, ಅವಳ ಟೈಮಿಂಗ್, ಸ್ಕೂಲ್ ಟೈಮಿಂಗ್ಸ್ ಎಲ್ಲ ಕೇಳ್ತಿದ್ರಿ. ಅವಳೀಗ 3rd ಸ್ಟ್ಯಾಂಡರ್ಡ್ ಹೋಗ್ತಾ ಇರೋದು. ಸ್ಕೂಲ್ ಟೈಮಿಂಗ್ಸ್ ಬಂದು ನಾರ್ಮಲ್ ಆಗಿ 8:30 to 3:30 ಇರುತ್ತಲ್ವಾ. ಸೇಮ್ ಬ್ಯಾಂಗ್ಳೂರಲ್ಲಿ ಎಲ್ಲನೂ ಒಂದು 5 ನಿಮಿಷ ಹೆಚ್ಚು ಕಡಿಮೆ ಇರುತ್ತೆ, ಬಟ್ ಸೇಮ್ ಟೈಮಿಂಗ್ಸೇ ಎಲ್ಲ ಕಡೆನೂ ಫಾಲೋ ಮಾಡೋದು. ಓಕೆ ಸ್ನೇಹಿತರೆ, ಸೊ ಇವತ್ತಿನ ವಿಡಿಯೋ ಇದರೊಂದಿಗೆ ಎಂಡ್ ಮಾಡ್ತೀನಿ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಸೊ ನಿಮಗೆ ಒಂದು ಐಡಿಯಾ ಸಿಕ್ಕಿದೆ ಅಂದ್ಕೊಳ್ತೀನಿ. ಸೊ ಸಿಗೋಣ ಮುಂದಿನ ವಿಡಿಯೋಲಿ ಸ್ನೇಹಿತರೆ. ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಕ್ಲಿಕ್ ಮಾಡಿ. ಆಗ ನಾನು ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಪ್ಲೀಸ್ ಲೈಕ್ ಮಾಡಿ, ನಿಮ್ಗೆ ಯೂಸ್ಫುಲ್ ಅನಿಸಿದರೆ ಪ್ಲೀಸ್ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ತುಂಬ ಖುಷಿಯಾಗುತ್ತೆ ನನಗೂ ಅದನ್ನು ನೋಡಿದಾಗ. ಆ್ಯಂಡ್ ಶೇರ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋಲಿ ಸ್ನೇಹಿತರೆ. ಬಾಯ್ ಬಾಯ್.